ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರರ ಮಾತು ಮನಸ್ಸಿನಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಪ್ರಸಾದ್. ಈ ಕ್ಷೇತ್ರದ ಶಾಸಕರು ಬಿಜೆಪಿ ಪಕ್ಷದ ಸಚಿವರು ಕೂಡ ಆದಂತಹ ಜೆಸಿ ಮಾಧುಸ್ವಾಮಿ ಅವರು. ಶಾಸಕರು ತಮ್ಮ ಅಧಿಕಾರಾವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ, ಬೇಡಿಕೆ ಪೂರೈಕೆಯ ಅನುಪಾತವೇನು? 2023ಕ್ಕೆ ಆಯ್ಕೆಯಾಗೋ ಜನನಾಯಕನಿಂದ ಮತದಾರರು ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವಿವತ್ತಿದ್ದೇವೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿನ ಜನ ಮನ ಮತ ಹೇಗಿದೆ, ಏನಿದೆ ನೋಡೋಣ ಬನ್ನಿ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ವ್ಯವಸಾಯ ಪ್ರಾಶಸ್ತ್ಯವಿರುವ ಕ್ಷೇತ್ರ. ತೆಂಗಿನಕಾಯಿ, ಕೊಬ್ಬರಿ ಉದ್ಯಮವೇ ಇಲ್ಲಿನ ಜನರ ಜೀವಾಳ. ಪ್ರಸಿದ್ಧವಾಗಿರುವ ಚಿಕ್ಕನಾಯಕನಹಳ್ಳಿ ಪ್ರಸಿದ್ಧ ದೇಗುಲಗಳ ಬೀಡಾಗಿದೆ. ಹೈನುಗಾರಿಕೆ, ಕುರಿ ಸಾಕಣೆಗೂ ಇಲ್ಲಿ ಪ್ರಾಶಸ್ತ್ಯ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಒಟ್ಟು 2,13,973 ಮತದಾರರಿದ್ದಾರೆ. ಈ ಪೈಕಿ ಮಹಿಳೆಯರು 1,07,219 ಹಾಗೂ ಪುರುಷರು 1,06,754. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಒಕ್ಕಲಿಗರು 35,000, ಲಿಂಗಾಯತರು 40,000, ಕುರುಬರು 55,000, ಎಸ್ಸಿ ಎಸ್ಟಿ 30,000 ಇದ್ದಾರೆ. ಮುಸ್ಲಿಂ ಹಾಗೂ ಗೊಲ್ಲ ಮತದಾರರು ಇದ್ದಾರೆ. ಈ ಬಾರಿ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ ಲಿಂಗಾಯತ ಸಮುದಾಯದವರೇ ಈ ಬಾರಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು. ಬಿಜೆಪಿಯಿಂದ ಜೆಸಿ ಮಾಧುಸ್ವಾಮಿ, ಕಾಂಗ್ರೆಸ್ನಿಂದ ಕಿರಣ್ ಕುಮಾರ್ ನಿಂತಿದ್ದಾರೆ. ಜೆಡಿಎಸ್ ಈ ಬಾರಿ ಸಿಬಿ ಸುರೇಶ್ ಬಾಬುರನ್ನ ಕಣಕ್ಕಿಳಿಸಿದೆ. ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿದೆ ಅಂತ ನೋಡೋದಾದ್ರೆ ತಾಲೂಕಿನ 98 ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವ ಕಾರ್ಯ ಆಗಿದೆ. ರಸ್ತೆ ನಿರ್ಮಾಣ, ಸರ್ಕಾರಿ ಕಟ್ಟಡಗಳು, ಪಿಡಬ್ಲ್ಯೂಡಿ ಬಿಲ್ಡಿಂಗ್, ಪೊಲೀಸ್ ಸ್ಟೇಷನ್ ನಿರ್ಮಾಣ ಆಗಿವೆ. ಅಂಬೇಡ್ಕರ್ ವಸತಿ ಶಾಲೆ ನಿರ್ಮಾಣ, ಮೊರಾರ್ಜಿ ಶಾಲೆಗಳ ನಿರ್ಮಾಣ, ಚೆಕ್ ಡ್ಯಾಂಗಳ ನಿರ್ಮಾಣ ಆಗಿದೆ. ಆದರೆ ಚಿಕ್ಕನಾಯಕನಹಳ್ಳಿ ಪಟ್ಟಣ ಅಭಿವೃದ್ಧಿ ಕುಂಠಿತವಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ನಿರ್ಮಾಣ ಕೊಡದೇ ಇರೋದು ದೊಡ್ಡ ಸವಾಲು. ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆ ಮಾಡಿಕೊಡಿ ಎಂಬುದು ಜನರ ಬಹುದಿನಗಳ ಬೇಡಿಕೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉತ್ತಮ ಸಾರಿಗೆ ಸಂಪರ್ಕ ಸಿಗಬೇಕಿದೆ. ಕಾಲೇಜುಗಳ ಕೊರತೆ, ಟೆಕ್ನಿಕಲ್ ಶಿಕ್ಷಣದ ಕಾಲೇಜುಗಳ ಬೇಡಿಕೆ ಇದೆ. ಆಸ್ಪತ್ರೆಯಲ್ಲಿ ಉತ್ತಮ ರೀತಿಯ ವೈದ್ಯಕೀಯ ವ್ಯವಸ್ಥೆಗೆ ಬೇಡಿಕೆ ಇದೆ. ಇವತ್ತಿನ ನಮ್ಮ ಜನ ಮನ ಮತ ಕಾರ್ಯಕ್ರಮವನ್ನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರುವಂತದ್ದು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿದ್ದೀವಿ. ಅನತಿ ದೂರದಲ್ಲೇ ಇಲ್ಲಿನ ಶಾಸಕರು ಹಾಗೂ ಸಚಿವರು ಆದಂತಹ ಮಾಧುಸ್ವಾಮಿ ಅವರ ಗ್ರಾಮ ಇದೆ. ಸೊ ಪಕ್ಕದಲ್ಲೇ ಇರುವಂತಹ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿದ್ದೀವಿ. ಸಾಕಷ್ಟು ಜನ ಒಂದು ಇಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಈಗ ಚುನಾವಣೆಗಿನ ಕೆಲವೇ ದಿನಗಳು ಬಾಕಿ ಇದೆ. ಸೊ ಈ ಭಾಗದಲ್ಲಿ ಹಾಲಿ ಸಚಿವರು, ಶಾಸಕರು ಮಾಧುಸ್ವಾಮಿ ಅವರು ಬಿಜೆಪಿಯಿಂದ, ಕಿರಣ್ ಕುಮಾರ್ ಅವರು ಜೊತೆಗೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ಹೇಗಿದೆ ಸರ್, ಇಲ್ಲಿ ಯಾರು ಗೆಲ್ಬಹುದು ಅಂತೀರಿ? ಮೂರು ಒಂದೇ ಸಮೂಹಪ್ಪ. ಮೂರು ಜೆಡಿಎಸ್ ಒಂದ್ ಸ್ವಲ್ಪ ಮುಂದೆ ಅಂತ ಹೇಳ್ಬೋದು. ಸಮೀಕ್ಷೆ ಪ್ರಕಾರ ನೋಡಿದ್ರಿ, ಇವರು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಕೆಲಸ ಮಾಡಿದ್ದಾರೆ. ಆದ್ರೆ ಜೆಡಿಎಸ್ ಒಂದ್ ಸ್ವಲ್ಪ ಎಲ್ಲ ಜನ ಬಾಯಲ್ಲಿ ಜೆಡಿಎಸ್ ಮುಂಭಾಗ ಕೇಳ್ತಾ ಇದೆ. ಸರ್ ತಾವೇನ್ ಹೇಳ್ತೀರಿ? ರೈತರು ಇದ್ದೀರಿ. ಸೊ ಈ ಒಂದು ಭಾಗದಲ್ಲಿ ಮಾಧುಸ್ವಾಮಿ ಅವರು ಶಾಸಕರು, ಸಚಿವರು ಆಗಿದ್ದವರು, ರೈತರ ಎಲ್ಲಾ ಒಂದು ಕಷ್ಟಗಳಿಗೆಲ್ಲ ಸ್ಪಂದಿಸಿದಾರ? ಸ್ಪಂದಿಸ್ತಾರೆ. ಅವರೆಲ್ಲವ ಹೊಂದಿಸಿ ಕೆಲಸ ಕಾರ್ಯ ಮಾಡ್ತಾರೆ. ಅವ್ರು ಬಂದ ಮೇಲೆ ಎಷ್ಟೋ ಕೆಲ್ಸಗಳು ಆಗ್ಯಾವೆ. ನಮ್ಮ ಟೌನ್ ಒಳಗೆ ಹಳ್ಳಿ ಕಡೆಯಲ್ಲಿ ಎಲ್ಲ ರೋಡು ಮತ್ತೊಂದು ಮಾಡ್ಯಾರೆ. ನಾವು ಅವ್ರನ್ನ ಸ್ಪಂದಿಸ್ತೀವಿ ನಾವು. ನಿಮ್ ಪ್ರಕಾರ ಈ ಮೂರು ಪಕ್ಷದಲ್ಲಿ ಈ ಸಲ ಚಿಕ್ಕನಾಯಕನಹಳ್ಳಿ ಯಾರು ಗೆಲ್ಲಬಹುದು ಅಂತೀರಿ? ಯಪ್ಪ, ಮೂರು ಒಂದ್ ಸಮಕದವಿ. ಒಂದೊಂದ್ ಸ್ವಲ್ಪರಲ್ಲಿ 2,000 3,000 ಹೆಚ್ಚು ಕಡಿಮೆ ಹೇಳ್ಬೋದು ನಾನು. ಅಷ್ಟೇ ಎಲ್ಲರೂ ಸಮ ಅದಾರೆ. 30,000 ಯಾರು ಅಷ್ಟು ಗೆಲ್ಲಲ್ಲ. 5,000 ಒಳಗೆ ಅಷ್ಟೊಂದು ಯಾರು ಮುಂದಕ್ಕೆ ಹೋಗಲ್ಲ. ಎಲ್ಲರೂ ಸಮ ಇರೋದ್ರಿಂದ. ಸರ್ ತಾವೇನ್ ಹೇಳ್ತೀರಿ ಸರ್, ಈ ಸಲ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ? ಮೂರು ಪಕ್ಷಗಳ ನಡುವೆ ಫೈಟ್ ಇದೆಯಾ ಅಥವಾ ಒಂದು ಪಕ್ಷದ ಕಡೆ ಫೇವರ್ ಆಗಿರುವಂತದ? ಇಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಚಿಕ್ಕನಾಯಕನಹಳ್ಳಿ ಒಂದು ಶಾಪಗ್ರಸ್ತ ತಾಲೂಕಾಗಿದೆ. ಯಾಕಂದ್ರೆ ಯಾವುದೇ ಟೈಮ್ ನಲ್ಲಾದ್ರೂ ಇಲ್ಲಿ ಗೆದ್ದಂತವ್ರು ಮಂತ್ರಿ ಆಗಿದ್ದಾಗ್ಲಿ ಏನೂ ಇಲ್ಲ. ಯಾಕಂದ್ರೆ 1900
76ರಲ್ಲಿ ಬಸವಯ್ಯನವರು ಒಂದು ಸ್ವಲ್ಪ ದಿನ ಮಂತ್ರಿ ಆಗಿದ್ದು ಬಿಟ್ರೆ ಈಗ ನಮ್ಮ ಸಚಿವರು ಆದ್ರೂ ನಮ್ಮ ಶಾಪಗ್ರಸ್ತ ತಾಲೂಕಿನಿಂದ ಅದಕ್ಕೆ ಮುಕ್ತಿ ಅಂತೂ ಸಿಗಲಿಲ್ಲ ಇನ್ನೂ. ಯಾವ ರೀತಿ ಶಾಪಗ್ರಸ್ತ ಅಂದ್ರೆ ಏನ್ ಯಾವ ರೀತಿ ಅಂತ ಹೇಳಿ? ಅಭಿವೃದ್ಧಿ ಅನ್ನೋದು ಒಂದು ಮರೀಚಿಕೆ ಆಗಿದೆ, ಕನ್ನಡಿ ಒಳಗಿನ ಗಂಟಾಗಿದೆ ನಮ್ಗೆ. ಇಲ್ಲಿ ಹೇಳಲಿಕ್ಕೆ ಮಾತ್ರ ಅಭಿವೃದ್ಧಿ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ರಸ್ತೆ ಮಾಡಿದ್ದಾರೆ ಒಂದು, ಅದು ಎಷ್ಟು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನೀವೇ ನೋಡ್ಬೋದು, ಚರಂಡಿ ಮಾಡಿದ್ದಾರೆ, ಆ ಚರಂಡಿ ಒಳಗಡೆ ಯಾವುದೇ ಕಾರಣಕ್ಕೂ ನೀರು ಹೋಗಲ್ಲ. ಅಂಥದ್ದೆಲ್ಲ ಮಾಡಿರೋದ ಇದರ ಅಭಿವೃದ್ಧಿ ಮಾಡಿದೀವಿ ಅಂದ್ರೆ ನೋಡಿ, ನಮ್ಮ ಸಚಿವರು ಸದನಶೂರರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಬೇರೆ ತಾಲೂಕುಗಳಲ್ಲಿ ಮತ್ತೆ ರೈತರೆಲ್ಲ ಏನು ರಾತ್ರಿ ಹೊತ್ತು ಹೋಗಿ ಹಾವುಗಳು ಕಚ್ಚಿಸ್ಕೊಂಡು, ಕರಡಿ ಹತ್ರ ಕಚ್ಚಿಸ್ಕೊಂಡು ನೀರು ಕಟ್ಟಬೇಕಾ, ರೈತರಿಗೇನು ಒಂದು ರಕ್ಷಣೆ ಇಲ್ವಾ ಅಂತ ಅಷ್ಟು ರಾಜಾರೋಷವಾಗಿ ಹೇಳ್ತಾ ಇದ್ದವರು, ಇದೇ ಶಾಸಕರು ಸಚಿವರಾದ ಮೇಲೆ ಅದ್ರ ಬಗ್ಗೆ ಒಂದೇ ಒಂದು ತುಟುಕ್ ಪುಟಿಕ್ ಅನ್ಲಿಲ್ಲ. ಅಂದ್ರೆ ಅಧಿಕಾರದಲ್ಲಿ ಇದ್ದಾಗ ಅವ್ರು ಮಾಡಿದ್ದೇ ಸರಿ, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಯಾರು ಮಾಡಿದ್ದು ಅದು ತಪ್ಪು ಅನ್ನೋಂಥ ಕಲ್ಪನೆ ಇಟ್ಕೊಂಡಿದ್ದಾರೆ. ಅದನ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಈಗ ಎಲ್ಲರೂ ಓಟ್ ಹಾಕಿ ಯಾವುದೋ ಒಂದು ಕಮ್ಯುನಿಟಿ ಅಥವಾ ಒಂದು ಭಾಗದ ಜನ ಓಟ್ ಹಾಕಿ ಅವ್ರು ಯಾರನ್ನೂ ಗೆಲ್ಸಿಲ್ಲ. ಇಲ್ಲಿ ಲಂಚ ಅನ್ನೋದು ತಾಂಡವಾಗಿ ಕುಣಿತಾ ಇದೆ. ಇವರು ಬರಬೇಕಾದ್ರೆ ಎಲ್ಲರಿಗೂ ಏನು ಹೇಳ್ತಾ ಇದ್ರು, ಹಿಂದಿನ ಶಾಸಕರು ಲಂಚಾವತಾರದಲ್ಲಿ ಮುಳುಗೋಗಿದ್ದಾರೆ, ಈಗ ನಾವು ಬರ್ತಾ ಇದೀವಿ, ಎಲ್ಲ ಸ್ವಚ್ಛ ಭಾರತ ಮಾಡ್ತೀವಿ ಅಂತ ಹೇಳಿ ಹೋದಂಥವ್ರು ಅದರ 10ರಷ್ಟು ಲಂಚಾವತಾರ ನಡೀತಾ ಇದೆ ಇಲ್ಲಿ. ಮತ್ತೆ ಅಲ್ಲಿಗೆ ಇವರು BJP ವಿತ್ ದ ಚೇಂಜ್ ಅನ್ನೋದು ಅವರೇ ಚೇಂಜ್ ಆದ್ರೆ ಹೊರತು ಸಿಸ್ಟಮ್ನ ಚೇಂಜ್ ಮಾಡಲಿಲ್ಲ. ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಇಂಡಸ್ಟ್ರಿಯಲಿಸ್ಟ್ಗಳು ಏನು ಅಕ್ಕಿನ ನಾವು ಫ್ಯಾಕ್ಟ್ರಿಲಿ ಮಾಡೋಕ್ಕಾಗತ್ತಾ? ಬೆಳೆಗಳನ್ನ ಫ್ಯಾಕ್ಟ್ರಿಯಲ್ಲಿ ಮಾಡೋಕ್ಕಾಗತ್ತಾ? ರೈತರು ಬೆಳೆದ್ರೇನೆ ಅದನ್ನ ಏನಾದರೂ ಪ್ರೋಸೆಸ್ ಮಾಡಿ ಜನಕ್ಕೆ ಆಹಾರ ಅಂತ ತಲುಪಿಸ್ಬೋದು. ಬೆಳೆಯೋದಕ್ಕೆ ಅವ್ನಿಗೇನು ಸಪೋರ್ಟ್ ಮಾಡದೇ ಇರೋಂಥವ್ರನ್ನ ತಗೊಂಡು ಏನು ಮಾಡ್ತೀರಂತ ಸರ್ಕಾರ ಏನಕ್ಕೆ ಬೇಕು ನಮಗೆ? ಒಂದು ಶಾಪ್ ಇದೆ ಇಲ್ಲಿ, ಪಂಚರಂಗಿ ಶಾಪ್. ಸಾಕಷ್ಟು ಜನ ಇದ್ದಾರೆ. ಎಲೆಕ್ಷನ್ ಹತ್ರ ಬಂತಲ್ಲ, ಸೊ ಹೀಗೆ ಕೂತ್ಕೊಂಡು ಬಿಸಿಲು ಬೇರೆ ಇರೋದ್ರಿಂದಾಗಿ ತಣ್ಣು ಕೂತ್ಕೊಂಡು ಚರ್ಚೆಗಳು ನಡೀತಾ ಇದೆ. ಸರ್, ಒಂದ್ ಕಡೆ ಬಿಸಿಲು ಜಾಸ್ತಿ, ಇನ್ನೊಂದ್ ಕಡೆ ರಾಜಕೀಯದ ಕಾವು ಕೂಡ ಚಿಕ್ಕನಾಯಕನಹಳ್ಳಿ ಹೇಗೆ ಏರಿದೆ ಸರ್? ಮೂರು ಪಕ್ಷಗಳ ನಡುವೆ ಪ್ರಬಲ ಪೈಪೋಟಿ ಇದೆಯಾ? ಒಂದೇ ಪಕ್ಷನ ಇಲ್ಲಿ? ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ. ಕೆಲಸ ಮಾಡಿದ ತಕ್ಕನೆ ಜನ ಸ್ಪಂದಿಸ್ತಿಲ್ಲ, ಅವ್ರಿಗೆ ಒತ್ತು ಕೊಡ್ತಿಲ್ಲ. ಹಂಗಾಗಿ ಈಗ ಮಾಧುಸ್ವಾಮಿಯವರು ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ, ಕೆಲಸ ಮಾಡಿದ್ದಾರೆ. ಜನಗಳಿಗೆ ಸ್ಪಂದಿಸ್ಬೇಕು ಅವರು. ಅವ್ರಿಗೆ ಯಾರನ್ನು ಇದ್ ಮಾಡ್ತಿಲ್ಲ, ಕರೆಯೋದು, ಅವ್ರು ಸ್ಪಂದಿಸ್ಬೇಕು, ಅವ್ರ ಜೊತೆ ಇದ್ ಮಾಡ್ಬೇಕು, ಆ ತರ ಯಾರು ಇಲ್ಲ. ಅವರು ಆ ಕಾರ್ಯಕರ್ತರುಗಳನ್ನೆಲ್ಲ ಒಂದ್ ಸ್ವಲ್ಪ ಇದು ಮಾಡಿದಾರೆ ಅವ್ರು. ಹಂಗಾಗಿ ಈ JDSಗೆ ಈ ಕಾಂಗ್ರೆಸ್ಗೆ ಒಲ್ ಹೋಗಿದ್ದಾರೆ. ಸಾಮಾನ್ಯ ಶಾಸಕರು ಅದರಲ್ಲೂ ಕೂಡ ಸಚಿವರಾಗಿದ್ದಾರೆ ಅಂದ್ಮೇಲೆ ದಿನನಿತ್ಯ ಅವ್ರ ಮನೆ ಹತ್ರ 100 ಜನ ಹೋಗಿ ಕಷ್ಟಗಳನ್ನ, ಸಮಸ್ಯೆಗಳನ್ನ, ಜೊತೆ ಕಾರ್ಯಕರ್ತರುಗಳು ಅವರೆಲ್ಲ ಹೋಗೋದು ಸಾಮಾನ್ಯ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋದ ತಾವ್ ಹೇಳೋದು? ಕರೆಕ್ಟ್. ಅದಕ್ಕೆ ಇದ್ ಮಾಡ್ತಿಲ್ಲ ಅವರು. ಹಂಗಾಗಿ ಈಗ ಎಲ್ಲ ಕಾರ್ಯಕರ್ತರುಗಳನ್ನ ಕರಿಬೇಕು, ಭಾವಿಸ್ಬೇಕು, ಇದ್ ಮಾಡ್ಬೇಕು. ಏನೋ ಒಂಥರ ಕೇರ್ ಆಗಿ ಮಾತಾಡ್ತಾರೆ. ಹಂಗಾಗಿ ಎಲ್ಲ ಸದನದಲ್ಲಿ ಹೆಂಗ್ ಮಾತಾಡ್ತಾರೋ ಇಲ್ಲೂ ಹಂಗೆ ಸೇಮ್ ಹಂಗೆ ಆ ತರ ಇದೆ. ಒಟ್ನಾಗೆ ಮುನ್ನಡೆ ಕಾಂಗ್ರೆಸ್ ಹೋಗ್ತಾ ಇದೆ. ಏನ್ ನಾನೆಲ್ಲ ಇಷ್ಟೊಂದು ಅಭಿವೃದ್ಧಿ ಮಾಡಿದೀನಿ, ನಾನ್ ಯಾಕೆ ಜನರನ್ನೆಲ್ಲ ಮನೆತಕ್ಕೆ ಕರ್ಕೊಬೇಕು, ಗೆಲ್ಲಿಸ್ತಾರೆ ಅನ್ನೋಂಥದ್ದು ಇರ್ಬೋದೇನೋ, ಅದು ವರ್ಕೌಟ್ ಆಗಲ್ಲ ಅಂತೀರಾ? ಅದಾಗಲ್ಲ, ಅದು ಖಂಡಿತ ಆಗಲ್ಲ. ಈ ಸರಿ 3ನೇ ಪ್ಲೇಸಿಗೆ ಓದೇ ಹೋಗುತ್ತದೆ. ಸೊ ವಿದ್ಯಾರ್ಥಿಯೊಬ್ರು ನಮ್ ಜೊತೆಗಿದ್ದಾರೆ. ಸೊ ಈ ಒಂದು ಭಾಗದಲ್ಲಿ ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಕಾಲೇಜ್ಗಳಿಗೆ ಹೋಗಕ್ಕೆ ಬಸ್ಗಳ ವ್ಯವಸ್ಥೆ ಇವೆಲ್ಲವೂ ಕೂಡ ಕರೆಕ್ಟ್ ಆಗಿದ್ಯಾ ಚಿಕ್ಕನಾಯಕನಹಳ್ಳಿನಲ್ಲಿ? ಸರ್, ಮೊದಲನೇದಾಗಿ ಚಿಕ್ಕನಾಯಕನಹಳ್ಳಿಗೆ ಬಸ್ ಸಮಸ್ಯೆ ಇದ್ದು ಕಾಣ್ತಾ ಇದೆ. ನಮ್ಮ ಹಳ್ಳಿ ಭಾಗದಲ್ಲಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳು ತೀರಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಬಸ್ ಸಮಸ್ಯೆ ಸರಿ ಇಲ್ಲ. ಮತ್ತೆ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ, ITI ಕಾಲೇಜ್ ಇಲ್ಲ. ಹಾಗಾಗಿ ಕಿತ್ತೂರು ಭಾಗಕ್ಕೆ ಹೋಗ್ಬೋದು, ಮತ್ತೆ ತುಮಕೂರಿಗೆ ಹೆಚ್ಚು ಜನ ಹೋಗ್ತಾ ಇದ್ದಾರೆ ಸರ್ ವಿದ್ಯಾರ್ಥಿಗಳು. ಈಗ ಎಲೆಕ್ಷನ್ ಕೆಲವೇ ದಿನಗಳು ಬಾಕಿ ಇದೆ. ಹೇಗಿದೆ ಮೂರು ಪಕ್ಷಗಳ ನಡುವೆ ಫೈಟ್ ಇದೆಯಾ ಈ ಸಲ? ಸರ್, ಮೂರು ಪಕ್ಷಗಳ ಅನ್ನೋದಕ್ಕಿಂತ ಫೈಟ್ ಬಿಟ್ವೀನ್ KS ಕಿರಣ್ ಕುಮಾರ್ ಮತ್ತೆ CB ಸುರೇಶ್ ಅವ್ರ ನಡುವೆ ಇದೆ. ಯಾಕೆಂತ ಹೇಳಿದ್ರೆ ಮಾಧುಸ್ವಾಮಿ ಅವರು ಜನನಾಯಕ ಆದವರು ಜನರಿಗೆ ಸ್ಪಂದನೆ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಅವರು ಅದನ್ನ ಎಲ್ಲೋ ಒಂದ್ ಕಡೆ ಕೊಡ್ತಿಲ್ಲ ಅನ್ಕೊಂಡು ಜನಗಳು ಈ ಸಲ CB ಸುರೇಶ್ ಬಾಬು ಅವ್ರ ಕಡೆ ಒಲವು ಜಾಸ್ತಿ ಇದೆ ಸರ್. ನಾನು ಉದ್ಧಾರ ಮಾಡಿದೀನಿ, ನಾನು ಇಂಪ್ರೂವ್ ಮಾಡಿದೀನಿ ಅಂದ್ರೆ 100ಕ್ಕೆ 80 ಭಾಗ ಮಾಡಿದಾರೆ, ಇಲ್ಲ ಅಂತಿಲ್ಲ. ಆಸ್ಪತ್ರೆಯಲ್ಲಿ ನಾನು ಬಡವ, ನನಗೆ ಬೇಕಾಗಿರೋದನ್ನು ಸ್ಕ್ಯಾನಿಂಗ್ ಹೋದಾಗ ನನ್ನ ಹತ್ರ 50 ರೂಪಾಯಿ ದುಡಿತೀನಿ. ನಾನು 1000 ರೂಪಾಯಿ ಸ್ಕ್ಯಾನಿಂಗ್ ಕೊಟ್ರೆ ನಾನು ಎಲ್ಲಿಂತಲ್ಲ, ನನಗೆ ಇದು ಬೇಕು. ಮಾಧುಸ್ವಾಮಿನ ಗೆಲ್ಲಿ, ಸುರೇಶ್ ಬಾಬು ಅವ್ರ ಗೆಲ್ಲಿ, ಕಿರಣ್ ಕುಮಾರ್ ಅವ್ರ ಗೆಲ್ಲಿ. ಬಡವ್ರಿಗೆ ಏನು ರೈತರಿಗೆ ನೀರು ಕೊಟ್ಟಾರಪ್ಪ, ಕೂಲಿ ಮಾಡೋ ಜನಕ್ಕೆ ಏನು ಕೊಟ್ಟಿದ್ರಾ? ನಮಗೆ ಬೇಕಾಗಿರೋದು ಆರೋಗ್ಯ.
ಕೊಡಿ. ಆರೋಗ್ಯ ಬಗ್ಗೆ ಏನೋ ಒಂದು ಒತ್ತು ಜಾಸ್ತಿ ಕೊಡಿ ಅಂತ ಹೇಳಿ ಅಷ್ಟೇ. ಹಾಲಿ ಶಾಸಕರು ಸಚಿವರು 3ನೇ ಪ್ಲೇಸ್ಗೆ ಹೋಗ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ರೆ ಏನ್ ಕಾರಣ ಆಗುತ್ತೆ ಅಂತೀರಾ? ಸುರೇಶ್ ಬಾಬು ಅವ್ರು ಗೆಲ್ಲೋದಕ್ಕೆ ಏನ್ ಕಾರಣ ಅಂತೀರಾ? ಸರ್, ಸುರೇಶ್ ಬಾಬು ಗೆಲ್ಲೋದ್ ಕಾರಣ ಮೊದಲನೇದಾಗಿ ಮನುಷ್ಯತ್ವ ಸರ್, ಮಾನವೀಯತೆ ಗುಣಗಳು. ಇವತ್ತೇ ಆಗ್ಲಿ ಅವ್ರು ಯಾರನ್ನು ಸ್ವಲ್ಪ ರೇಕ್ಸ್ ಮಾತಾಡ್ಸೋದಾಗಿರ್ಬೋದು, ಸ್ವಲ್ಪ ಬೈಯೋದಾಗಿರ್ಬೋದು, ಇವತ್ತು ಇಲ್ಲ. ಅವ್ರ ಮನೆಗೆ ಹೋದ್ರು ಟ್ರೀಟ್ ಮಾಡ್ತಾರೆ, ಸಿಕ್ಕಿದ್ರು ಟ್ರೀಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಆಟಿಟ್ಯೂಡ್ ಇಲ್ಲ ಒಂದು. ಆಮೇಲೆ ಜಾತಿ ಬೇವ ಯಾವ್ದು ತೋರಿಸಿಲ್ಲ. ಇವತ್ತು ಹಿಂದೂ, ಮುಸಲ್ಮಾನ್, ಕ್ರೈಸ್ತರು ಎಲ್ಲರೂ ಒಂದೇ ರೀತಿ ನೋಡೋದು ಸುರೇಶ್ ಬಾಬು ಮಾತ್ರ. ಅದೊಂದು ಕಾರಣ ಮೇನ್ ಜನ ಪ್ರೀತಿಸ್ತಾರೆ. ಆಮೇಲೆ ಅಭಿವೃದ್ಧಿ ಅಂತ ಬಂದ್ರೆ ಸರ್ 5 ವರ್ಷ ಟೈಮಿಂಗ್ಸ್. ಲಾಸ್ಟ್ 1 ವರ್ಷದಲ್ಲಿ ಅಭಿವೃದ್ಧಿ ಆಗತ್ತಿಲ್ಲ. ಈಗ ಆಗಿರೋದು ಅದೇ ತರ. ಲಾಸ್ಟ್ ಫೈನಲ್ ಇಯರ್ ಅಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಈಗ ಹಿಂದೆ 4 ವರ್ಷ ಏನೂ ಆಗಿಲ್ಲ. ಅವಾಗ ಏನಿತ್ತು, ಈಗ ಆಕ್ಚುಲಿ ಇವೆಲ್ಲ ರೋಡ್ ಎಲ್ಲ ಇವಾಗ ಆಗ್ತಿರೋದು, ಹೊಡೆದಿರೋದೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅಟ್ಲೀಸ್ಟ್ ಹೋಗ್ಲಿ ಜನರಿಗೆ ಸ್ಪಂದಿಸುವಂತದ್ದು ಈ ಕೆಲಸಗಳು ಯಾವ್ದು ಆಗಿಲ್ಲ ಅಂತಿದ್ದೀರಾ? ಸರ್, ಲೀಡರ್ಶಿಪ್ ಅಂದ್ರೆ ಮೇನ್ ಜನ ಸ್ಪಂದಿಸ್ಬೇಕು ಸರ್. ಬೇರೆ ಅಭಿವೃದ್ಧಿಯಿಂದ ಗೆಲ್ಲಕ್ಕಾಗಲ್ಲ. ಜನಗಳು ಸ್ಪಂದಿಸ್ಬೇಕು, ಅವ್ರ ಕಷ್ಟಕ್ಕೆ ಆಗ್ಬೇಕು. ಬೇರೆ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಲೀಡರ್ ಅನ್ನಿಸ್ಕೊಳ್ಳೋದಿಲ್ಲ. ಜನಗಳು ಕಷ್ಟಕ್ಕೆ ಕೇಳಬೇಕು, ಏನಾಯ್ತು. ಎಕ್ಸಾಂಪಲ್, ಲಾಕ್ಡೌನ್ ಟೈಮಲ್ಲಿ ಯಾರು ಇರ್ಲಿಲ್ಲ ಸರ್, ಯಾರು ಇಲ್ಲ. ಇಲ್ಲಿ ಸೋತಿರೋರೇ ಬಂದಿದ್ದು ಕೊನೆಗೆ. ಆ ಸ್ಟೇಡಿಯಂ ಅಲ್ಲಿ ಎಲ್ಲಾರ್ಗು ಯಾರು ನೋಡಿಲ್ಲ, ಯಾವ ಪಕ್ಷದವ್ರು ಅಂತ ಕೇಳಿಲ್ಲ. ಫುಡ್ ಕಿಟ್ ಪ್ರತಿಯೊಂದನ್ನು ಕೊಟ್ಟಿದ್ದು ಸುರೇಶ್ ಬಾಬು ಮಾತ್ರ, ಬೇರೆ ಯಾರು ಬಂದಿರ್ಲಿಲ್ಲ ಅವಾಗ. ಸರ್, ಈಗ ಚಿಕ್ಕನಾಯಕನಹಳ್ಳಿನಲ್ಲಿ ಹೇಗಿದೆ ಸರ್ ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತದ್ದು? ಇಲ್ಲಿ ಯಾವ ರೀತಿಯಾಗಿದೆ ಫೈಟ್? ಚಿಕ್ಕನಾಯಕನಹಳ್ಳಿ ಸರ್ ಯಾವುದೇ ಕಾರಣಕ್ಕೂ ಫೈಟ್ ಇಲ್ಲ. ಸುರೇಶ್ ಬಾಬು ಅವರು ಗೆಲ್ತಾರೆ, ಯಾವುದೇ ಅನುಮಾನ ಇಲ್ಲ ಸರ್. ಸುರೇಶ್ ಬಾಬು ಗೆಲ್ತಾರೆ. ಮಾಧುಸ್ವಾಮಿ ಸಚಿವರು ಅವ್ರು ಫೈಟ್ ಕೊಡಲ್ಲ ಅಂತೀರಾ? ಸರ್ ಇಲ್ಲ ಸರ್, ಫೈಟ್ ಕೊಡಲ್ಲ. ಇನ್ನು ಜಾಸ್ತಿ ಅಭಿವೃದ್ಧಿ ಮಾಡ್ಬೇಕಾಯ್ತು, ಮಾಡಿದರೆ ಇಲ್ಲ ಅಂತ ಹೇಳಲ್ಲ, ಅಲ್ಪ ಮಾಡಿದ್ದಾರೆ. ಆದ್ರೆ ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಯಾರೇ ಆಗ್ಲಿ, ಯಾರೇ ಸಚಿವರಾದ್ರೆ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಅದನ್ನ ಸುರೇಶ್ ಬಾಬು ಮಾಡ್ಯವ್ರೆ ಸರ್. ಕರೋನಾ ಸಂಕಷ್ಟದಲ್ಲಿ ಮನೆ ಮಗನಾಗಿ ಮಾಡಿದ್ರು ಸರ್. ಮನೆ ಮಗನಾಗಿ ಫುಡ್ ಕಿಟ್ ಕೊಟ್ರು. ಅದಕ್ಕೋಸ್ಕರ ಇಡೀ ಚಿಕ್ಕನಾಯಕನಹಳ್ಳಿ ತಾಲೂಕು ಜನ ಅವರಿಗೆ ಫಿದಾ ಆಗಿದ್ದಾರೆ ಸರ್. ಈಗ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅಂದ್ರಲ್ಲ, ಎಲ್ಲರೂ ಅದೇ ಹೇಳ್ತಿದ್ದಾರೆ. ಆಕ್ಚುಲಿ ಏನ್ ಆಗ್ತಿದೆ ಸಮಸ್ಯೆ? ಯಾಕೆ ಪ್ರೀತಿ ವಿಶ್ವಾಸದಿಂದ, ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಕಾಣ್ತಿಲ್ಲ ಅಂತ? ಅದ್ರ ಬಗ್ಗೆ ನಾನು ಬಡವ್ರು ಬಂದ್ರು ಅಷ್ಟೇ, ಶ್ರೀಮಂತರು ಬಂದ್ರು ಅಷ್ಟೇ, ಅಷ್ಟೊಂದು ಇದ್ವಾಗ ಮಾತಾಡ್ಸಲ್ಲ. ಸುರೇಶ್ ಬಾಬು ಅವರು ಬಡವ್ರು ಬಂದ್ರೆ ಆಗ್ಲಿ, ಅದೇ ಶ್ರೀಮಂತ ರಘುದರ ಬಂದ್ಲೇ ಆಗ್ಲಿ, ಎಲ್ಲಾನು ಒಂದೇ ರೀತಿ ಮಾತಾಡ್ತಾರೆ ಸರ್. ಯಾವ ಜಾತಿ ಅವರು ಜಾತಿ ಭೇದ ಏನು ಮಾಡಲ್ಲ. ಅವರು ಮನೆ ಹತ್ರ ಹೋಗ್ಲಿ, ನೀವು ಮನೆ ಹತ್ರ ಹೋದಾಗ ಸೇರಿಸ್ತಾರ, ಮನೆ ಹತ್ರ ಸ್ಪಂದಿಸ್ತಾರ? ಇಲ್ಲ ಸರ್, ಯಾರನ್ನೂ ನೋಡಲ್ಲ ಸರ್ ಅವರು. ಆದ್ರೆ ಸುರೇಶ್ ಬಾಬು ಅವರು ಯಾರೇ ಹೋಗ್ಲಿ, ಈಗಲೂ ನೀವೇ ಹೋಗ್ಲಿ ನಾವೇ ಹೋಗ್ಲಿ ಊಟ ಕೊಟ್ಟೆ ಮಾತಾಡ್ತಾರ ಅವರು. ಆ ತರ ಮಾತಾಡ್ತಾರೆ ಸರ್ ಸುರೇಶ್ ಬಾಬು ಅವರು. ಆಮೇಲೆ ಸ್ಪೋರ್ಟ್ಸ್ಗೆ ಹೆಲ್ಪ್ ಮಾಡೋ ಸುರೇಶ್ ಬಾಬು ಸರ್. ಚಿನಾಡಿ ಸ್ಪೋರ್ಟ್ಸ್ ಮ್ಯಾನ್ ಯಾರೇ ಒಬ್ಬ ಬೆಳಿಬೇಕು ಅಂದ್ರೆ ಸುರೇಶ್ ಬಾಬು ಹೆಲ್ಪ್ ಮಾಡ್ತಾರೆ ಸರ್. ಸರ್, ಹೇಗಿದೆ ಸರ್ ಚಿಕ್ಕನಾಯಕನಹಳ್ಳಿನಲ್ಲಿ ಒಂದು ರಿಪೋರ್ಟ್ ಹೇಗಿದೆ? ಈ ಸಲ 3 ಪಕ್ಷಗಳ ನಡುವೆ ಫೈಟ್ ಇದೆ, ಏನಂತೀರಿ? 3 ಪಕ್ಷಗಳಲ್ಲೂ ಫೈಟ್ ಇದೆ. ಆದ್ರೆ ಏನ್ ಮಾಡ್ತೀರಾ, ಯಾವ್ದೇ ಪಕ್ಷ ಬಂದ್ರು ಇಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಐತೆ. ಪೂರ್ತಿ 3 ಪಕ್ಷನೂ ಬಂದಿದ್ದಾವೆ. 3 ಪಕ್ಷದನ್ನೂ ನಾವು ನೋಡ್ಬಿಟ್ಟಿದೀವಿ ಆಡಳಿತನ. ಬಟ್ ನಿರುದ್ಯೋಗ ಸಮಸ್ಯೆನ ಯಾರೂ ಬಗೆಹರಿಸಿಲ್ಲ. ಯಾರು ನಾವ್ ಇಂತರ್ಗೊಬ್ರಿಗೆ ಕೆಲಸ ಕೊಡ್ಸಿದೀವಿ, ಇಂತರ್ಗೊಬ್ರಿಗೆ ನಾವ್ ಇದು ಮಾಡಿದೀವಿ, ಅದೆಲ್ಲ ಏನಿಲ್ಲ. ಆಮೇಲೆ ಒಂದು ಗಾರ್ಮೆಂಟ್ಸ್ ಇಲ್ಲ ಇಲ್ಲಿ. ಇಲ್ಲಿಂದ ಬೇರೆ ಔಟ್ ಆಫ್ ತಾಲೂಕಿಗೆ ಎಲ್ಲಾ ಹೆಣ್ಮಕ್ಳೆಲ್ಲ ಬೆಳಗ್ಗೆ ಬನ್ನಿ, ನೀವು 8:00ವರೆಗೆ ಎಲ್ಲಾ ಗಾರ್ಮೆಂಟ್ಸ್ ಹೋಗ್ಬೇಕು. ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ಆಮೇಲೆ ಹೆಣ್ಮಕ್ಳಿಗೆ ಯಾವ್ದೋ ಕೆಲಸ ಇಲ್ಲ, ವರ್ಕ್ ಇಲ್ಲ. ಸುಮ್ನೆ ನಾವು ಮಾಡಿದೀವಿ ಅಂತ ಹೇಳ್ತಾರೆ, ಬಿಟ್ರೆ ಅದೇನೇ ಇಲ್ಲ. ಬರೀ ರೈತರಿಗೆ ನೀರ್ ಬಿಟ್ಟಿದೀವಿ, ರೈತರಿಗೆ ಅನುಕೂಲ ಆಗಿದೆ. ಬಟ್ ಅದನ್ನೇ ನಾವು ಎಲ್ಲದೂ ಅನುಕೂಲ ಆಗೈತೆ ಅಂತ ಹೇಳಕ್ ಆಗಲ್ಲ. ಬಟ್ ನಿರುದ್ಯೋಗ ಸಮಸ್ಯೆನ ಅಷ್ಟೇನೆ ಇದೆ. 3 ಪಕ್ಷಗಳು ನಾವು ಕೇಳೋದು ಇಷ್ಟೇನೆ, ಯಾರಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಬಟ್ ಏನಪ್ಪಾ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಆಮೇಲೆ ಒಂದು ಕಾಲೇಜ್ಗಳಿಲ್ಲ ಇಲ್ಲಿ. ಒಂದು BSc ಕಾಲೇಜ್ ಹೋದ್ರೆ ತಿಪ್ಟೂರ್ಗೆ ಹೋಗ್ಬೇಕು, ತುಮಕೂರ್ಗೆ ಹೋಗ್ಬೇಕು. ಒಂದು PUC ಕಾಲೇಜು ಇಲ್ಲ ಇಲ್ಲಿ ಚಿಕ್ಕನಾಯಕನಹಳ್ಳಿ. ಸುಮ್ನೆ ತಾಲೂಕ್ ಇದೆ ಅಷ್ಟೇನೆ. PU ಕಾಲೇಜ್ ಇದೆ, ಬಟ್ ಯಾವ್ದೇ ಡಿಗ್ರಿ ಕಾಲೇಜ್ ಏನು ಇಲ್ಲ. ಅದು PU ಕಾಲೇಜ್ ಅಂತಂದ್ರೆ ಇಲ್ಲಿ ಅಲ್ಲಿಗೂ ಲೆಕ್ಚರರ್ಸೇ ಇಲ್ಲ. ಇಲ್ಲಿ ಲೆಕ್ಚರರ್ಸೇ ಇಲ್ಲ, ಎಲ್ಲ ಬರೀ ಪ್ರೈವೇಟ್ಗೆ ಹೋಗ್ಬೇಕು. 1 ಲಕ್ಷ 2 ಲಕ್ಷ ಡೊನೇಷನ್ ಕಟ್ಕೊಂಡು ಹೋಗ್ಬೇಕು. ಸುಮ್ನೆ ಹೇಳ್ತಾರೆ ಚಿಕ್ಕನಾಯಕನಹಳ್ಳಿ ಮುಂದುವರೆದೈತೆ ಅಂತ. ಖಂಡಿತಲೂ ಬಹಳ ಹಿಂದುಳಿದೈತೆ. ಎತ್ತಿನ ಹೊಳೆ ಅಂತಂದ್ರೆ ಎತ್ತಿನ ಹೊಳೆ ಬಹಳ ಅವೈಜ್ಞಾನಿಕವಾದ ಕಾನ್ಸೆಪ್ಟ್. 1 ಕೆರೆಯಿಂದ 126 ಕೆರೆಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ತಾವ್ರೆ. 1 ಕೆರೆ ತುಂಬಕ್ಕೆ 6 ತಿಂಗಳು ಬೇಕು. ನೋಡಿ, 1 ಕೆರೆ ತುಂಬಕ್ಕೆ 6 ತಿಂಗಳು ಬೇಕು. 126 ಕೆರೆ ತುಂಬಕ್ಕೆ ಎಷ್ಟು ತಿಂಗಳು ಬೇಕು? 6 × 126, 10 ವರ್ಷ ಆದ್ರೂ 1 ಕೆರೆ ತುಂಬಲ್ಲ. ಅದಕ್ಕೇನೋ ದುಡ್ಡು ಹಾಕೊಂಡಿದ್ದಾರೆ. ಆಮೇಲೆ ಉದ್ಯೋಗ ಸೃಷ್ಟಿಯನ್ನ ಮಾಡೇ ಇಲ್ಲ. ಅವರು KMF ಚೇರ್ಮನ್ ಆಗಿದ್ರು ಮಾಧುಸ್ವಾಮಿ. ಈ ತಾಲೂಕಿನ ಒಬ್ಬರಿಗೆ ಒಂದು ಉದ್ಯೋಗ ಕೊಡ್ಸಿಲ್ಲ. ನೀರಾವರಿ ಸಚಿವರಾಗಿದ್ರು ಒಂದೇ ಒಂದು ಉದ್ಯೋಗ ಕೊಡ್ಸಿಲ್ಲ. ಒಂದು ಗವರ್ಮೆಂಟ್ ಕೂಡ ಮಾಡಿಲ್ಲ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ. ಲಾ ಕಾಲೇಜು ಇಲ್ಲ ಅಲ್ವಾ? ಅದ್ರ ಜೊತೆಗೆ ಏನಂದ್ರೆ, ಇವತ್ತು ನಾವು ಗಾರ್ಮೆಂಟ್ಸ್ಗೆ ಚಿಕ್ಕನಾಯಕನಹಳ್ಳಿ ಗುಳೆ ಹೋಗ್ತಾ ಇದಾರೆ. ಪ್ರತಿ ದಿವಸ ನೀವು ಬೆಳಗ್ಗೆ ಬಂದ್ ನೋಡಿ, ಸಾವಿರಾರು ಹೆಣ್ಮಕ್ಳು ಇವತ್ತು ಪಾಪ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಡುಗೆ ಮಾಡಿ, ಆ ಮಕ್ಕಳು ಎಜುಕೇಶನ್ಗೂ ಗಮನ ಇಲ್ಲ ಅವ್ರಿಗೆ. ಹೆಂಗಾಯ್ತು ಅಂದ್ರೆ 4 ಗಂಟೆಗೆ ಎದ್ದು ರಾತ್ರಿ 8-10 ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ. ಆ ಮಿಡ್ಲಲ್ಲಿ ಮಕ್ಕಳು ಓದ್ತವೋ ಬಿಡ್ತವೋ ಗೊತ್ತಿಲ್ಲ.
ಅದರಿಂದ ಬಹಳ ದುಸ್ಥಿತಿಲಿ ಐತೆ ಚಿಕ್ಕನಾಯಕನಹಳ್ಳಿ. ಅದು ಹೆಸರಿಗೆ ಮಾತ್ರ ಅಭಿವೃದ್ಧಿ. ಚಿಕ್ಕನಾಯಕನಹಳ್ಳಿ ಆಗಿದೆ ಹೊರತು ದೊಡ್ಡನಾಯಕನಹಳ್ಳಿ ಆಗಿಲ್ಲ. ಇದಕ್ಕೆ ನೀವೆಲ್ಲರೂ ಕೂಡ ಈ ಬಾರಿ ಬದಲಾವಣೆಯನ್ನ ಬಯಸಿದ್ದಾರೆ. ಚಿಕ್ಕನಾಯಕನಹಳ್ಳಿಗೆ ಫಸ್ಟ್ ಶೆಟ್ಟಿಕೆರೆ ಒಬ್ಳಿಗೆ 120 ಕೋಟಿ ಹಣ ಬಿಡುಗಡೆ ಮಾಡಿದವರು ಕಿರಣ್ ಕುಮಾರ್ ಅವರು. ಆಮೇಲೆ ಮಾಧುಸ್ವಾಮಿ ಮಾಡೋರು, ಇಲ್ಲ ನಾವೆಲ್ಲ ಅಂತ ಹೇಳಲ್ಲ. ಆದ್ರೂ ಸಹ ಜನ ಬಯಸ್ತಾವ್ರು. ಇವತ್ತು ಯಾರು ಕೆಟ್ಟವರು ಯಾರು ಒಳ್ಳೆಯವರು 3 ಜನದಲ್ಲೂ ತೀರ್ಮಾನ ಮಾಡೋರು. ಈಗ ಸುರೇಶ್ ಬಾಬು ನಾವು ಗೆಲ್ತೀವಿ ಅಂತಾರೆ, ಮಾಧುಸ್ವಾಮಿ ಗೆಲ್ತಾರೆ. ಯಾಕೆಂದ್ರೆ ಅನುಕಂಪ ಆಧಾರ, ಒಳ್ಳೆ ವ್ಯಕ್ತಿ, ಅದು ನಾವು ಈ ಸರಿ. ಆಮೇಲೆ ಕಾಂಗ್ರೆಸ್ ಒಳ್ಳೆ ಚೈತನ್ಯ ಬಂದೈತೆ, ಶಕ್ತಿ ಕೊಟ್ಟೈತೆ, ಹಿಡಿತೆ ಕಾಂಗ್ರೆಸ್ ಬರ್ತದೆ. ಇಡೀ ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ 3 ಜನ ಗೆದ್ದವ್ರೆ. ಸುರೇಶ್ ಬಾಬು ಸಲ ಗೆದ್ದವ್ರೆ, ಕಿರಣ್ ಕುಮಾರ್ ಸಲ ಗೆದ್ದವ್ರೆ, ಮಾಧುಸ್ವಾಮಿ ಗೆದ್ದಿದ್ದಾರೆ. ಯಾರು ಏನೇ ಮಾಡಿರುವ ಸುರೇಶ್ ಬಾಬುಗೆ ಬೀಟ್ ಮಾಡಿದ್ರೆ ಯಾರಿಗೂ ಎಲ್ಲೂ ಆಗಲ್ಲ. ಸುರೇಶ್ ಬಾಬು ಗೆದ್ದೇ ಗೆಲ್ತಾರೆ. ಕರ್ನಾಟಕದಲ್ಲಿ ಅವ್ರೇ ಜನಗಳ ಸ್ಪಂದಿಸ್ತಾರ, ಅವರು ಕಷ್ಟ ಸುಖದ ಸ್ಪಂದಿಸ್ತಾರ. ಅವರು ಕಿರಣ್ ಕುಮಾರ್, ಸುರೇಶ್ ಬಾಬು ಅವರು ತರ ಇದ್ ಮಾಡಕ್ಕೂ ಅಲ್ಲ, ದೌರ್ಜನ್ಯ ಮಾಡಕ್ಕೂ ಅಲ್ಲ. ಏನೇ ಆಗ್ಲಿ ಒಂದ್ ಕಷ್ಟ ಸುಖ ಸ್ಪಂದಿಸ್ತಾರೆ ಸುರೇಶ್ ಬಾಬು ಅವರು. ಅವ್ರು ಗೆಲ್ಲಬೇಕು, ಗೆದ್ದೇ ಗೆಲ್ತಾರೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಹೆಂಗ, ನಮ್ ಚಿಕ್ಕಂಗಳಲ್ಲಿ ಸುರೇಶ್ ಬಾಬು ಹಂಗೆ ಗೆದ್ದೇ ಗೆಲ್ತಾರ ಅವ್ರು. ಒಬ್ಬ ನಾಯಕ ತನ್ನನ್ನು ತಾನು ಚಂದ್ರಲೋಕದಿಂದ ಬಂದಿದ್ದಂತ ಭ್ರಮೇಲ್ ಬದುಕಿದ್ರೆ ಹೆಂಗ್ ವರ್ತಿಸ್ತಾನೆ ಅನ್ನೋದಕ್ಕೆ ಮಾಧುಸ್ವಾಮಿ ಎಕ್ಸಾಂಪಲ್ ಆದ್ರೆ, ಒಬ್ಬ ಅಹಿಂದ ವರ್ಗದ ನಾಯಕ ಹೆಂಗ್ ಇರಬಾರ್ದು ಅನ್ನೋದಕ್ಕೆ ಸುರೇಶ್ ಬಾಬು ಸಾಕ್ಷಿ. ಇನ್ನೊಬ್ಬ ಕಿರಣ್ ಕುಮಾರ್ ಅಭ್ಯರ್ಥಿ ವಿದ್ಯೆನ ವ್ಯಾಪಾರ ಮಾಡ್ಕೊಂಡು ಬದುಕ್ತಿರೋ ವ್ಯಕ್ತಿ. ಅಂದ್ರೆ ತನ್ನ ಶಿಕ್ಷಣ ಸಂಸ್ಥೆನ ವ್ಯಾಪಾರಕ್ಕಾಗಿ ಬಳಸ್ಕೊಂಡು. ದುರಂತ ಅಂದ್ರೆ ಇಲ್ಲಿ ಅಭಿವೃದ್ಧಿ ಮಾನದಂಡ ಆಗ್ತಿರ್ಲಿಲ್ಲ. 10 ವರ್ಷ ಇಲ್ಲಿ ಶಾಸಕರಾಗಿದ್ರು ಸುರೇಶ್ ಬಾಬು. ಬಟ್ ಆತ ಊರಿಗೆ ಬರ್ತಿರ್ಲಿಲ್ಲ. ಆತನ ಅಭಿಮಾನಿಗಳು, ಆತನ ಹಿಂಬಾಲಕರು ಹೇಳ್ತಿದ್ರು ಚಿಕ್ಕನಾಯಕನಹಳ್ಳಿ ಶಾಸಕ ಯಾಕೆ ಬರ್ತಾವ್ರೆ ಅಂದ್ರೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಕ್ಕೆ ಅಂತ. ಆ ತರದ ಪರಿಸ್ಥಿತಿ ಇಲ್ಲಿದೆ. ಹಂಗಾಗಿ ಅಭಿವೃದ್ಧಿ ತಕ್ಕ ಮಟ್ಟಿಗೆ ಮಾಧುಸ್ವಾಮಿ ಬಂದ್ಮೇಲೆ ಆಗಿದೆ. ಇಲ್ಲ ಅಂತ ಹೇಳೋದು ಮೂರ್ಖತನ. ಯಾಕಂದ್ರೆ ಎತ್ತಿನಹೊಳೆಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಅಲಾಟ್ಮೆಂಟ್ ಇರ್ಲಿಲ್ಲ, ಈತ ಬಂದ್ಮೇಲೆ ಅಲಾಟ್ಮೆಂಟ್ ಬಂತು. ಭದ್ರಾ ಮೇಲ್ದಂಡೆಯಲ್ಲಿ ಅಲಾಟ್ಮೆಂಟ್ ಇರಲಿಲ್ಲ, ಬಂತು. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಡೆಮೋಕ್ರಸಿ ಇಸ್ ನಥಿಂಗ್ ಬಟ್ ಎ ಸೆಲೆಕ್ಷನ್ ಅಂಡ್ ಸೆಲೆಕ್ಷನ್ ಆಫ್ ಲೀಸ್ಟ್ ಕರಪ್ಟ್ ಅಂತ. ಅವಾಗಿತ್ತು. ಈಗ ಹಂಗಿಲ್ಲ. ಈಗ ನೀನ್ ಕರಪ್ಟ್ ಆದ್ರೂ ಪರವಾಗಿಲ್ಲ, ನನ್ಗಾದ್ರೂ ಏನಾದ್ರು ಸ್ವಲ್ಪ ಮಾಡು ಅನ್ನೋದು ವಿಚಾರ. ದುರಂತ ಅಂದ್ರೆ ಕೆಲವ್ರು ಮಾತಾಡ್ತಾರೆ, ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ. ಜನಸಾಮಾನ್ಯ ತಟಸ್ಥ ಅಂದ್ರೆ ಕಾನ್ಸ್ಟೆಂಟ್ ವ್ಯಕ್ತಿ ಪೂರ ಪರ ಮಾತಾಡಲ್ಲ. ಆತನಿಗೆ ಅಗತ್ಯ ಇರೋದು ಅಭಿವೃದ್ಧಿ. ದುರಂತ ಅಂದ್ರೆ ಜಾತಿ ಮಾನದಂಡ ಆಗ್ತಾ ಇದೆ. ಈ ಲಿಂಗಾಯತ ಮತಗಳು ಡಿವೈಡ್ ಆದಾಗ ಅದು ಸುರೇಶ್ ಬಾಬುಗೆ ಅನುಕೂಲ ಆಗಿದೆ. ಯಾವಾಗ ಅಹಿಂದ ಮತಗಳು ಡಿವೈಡ್ ಆಗಿದೆ ಅವಾಗ ಮಾಧುಸ್ವಾಮಿಗೆ ಅನುಕೂಲ ಆಗಿದೆ. ಈ ಕ್ಷೇತ್ರದ ಹಣೆ ಬರ ಇಷ್ಟೇ. ಸರ್, ಇಲ್ಲಿ ಜಾಸ್ತಿ ಒಲವು JDS ಇರೋದು. 1994ರಲ್ಲಿ ದೇವೇಗೌಡರಿಗೆ ಉತ್ತರ ಕರ್ನಾಟಕ, ತುಮಕೂರು, ಮಂಡ್ಯ ಆ ಕಡೆ ಏನ್ 75 ಸೀಟ್ ಕೊಟ್ಟಿದ್ರು ಅವತ್ತು. ಅದಕ್ಕಿಂತ ಹೆಚ್ಚು ಸ್ಥಾನ ತಗೊಂಡು ಕುಮಾರಣ್ಣ CM ಆಗ್ತಾರೆ. ಇಲ್ಲಿ ನಮ್ ಸಾಹೇಬ್ರು ಮಂತ್ರಿ ಆಗ್ತಾರೆ. ಯಾರು? ಸುರೇಶ್ ಬಾಬು. ಸುರೇಶ್ ಬಾಬು ಮಂತ್ರಿ ಆಗ್ತಾರೆ. ಏನ್ ಕೆಲಸ ಮಾಡಿದ ಸುರೇಶ್ ಬಾಬು ಅವರು? ಯಾರು ಇದಕ್ಕೆ ಒಳ್ಳೆತನದಲ್ಲಿ ಯಾವ್ದು ಇದು ಇಲ್ಲ. ಅದರಲ್ಲಿ ಯಾವುದೇ ತರದ್ದು ಇಲ್ಲ, ಯಾವ ಜಾತಿ ಇಲ್ಲ, ಭೇದ ಇಲ್ಲ. ಹಂಗಾಗಿ ಸತಿ ಸುರೇಶ್ ಬಾಬು ಇಲ್ಲಿ ಗೆಲ್ತಾರೆ. 94ರ ಚರಿತ್ರೆ ಕುಮಾರಣ್ಣ CM ಆಗ್ತಾರೆ. ಮೋದಿ ಅವರು ಅಚ್ಚೆ ದಿನ ಬಂತು ಅಂತ ಹೇಳ್ರಿ, ಬಂತು ಅಚ್ಚೆ ದಿನ. ಒಬ್ಬ ಸಾಮಾನ್ಯನ ಕೇಳ್ತೀನಿ, ನಾವು ಚಿಕ್ಕನಾಯಕನಹಳ್ಳಿ ಇಂಥ ಒಂದು ಮುಂದುವರೆದ ತಾಲೂಕಲ್ಲ ಇದು. ಇನ್ನು ನಾವು ಅಭಿವೃದ್ಧಿ ಏನು ಕಂಡೇ ಇಲ್ಲ. ಬರೀ ಟ್ಯಾಕ್ಸು. ಇನ್ನೊಂದು 1ಕ್ಕೆ ಹೋದ್ರು 2ಕ್ಕೆ ಹೋದ್ರು ಟ್ಯಾಕ್ಸ್ ಕಟ್ಟಂತ ಪರಿಸ್ಥಿತಿ. ಹಾಲು, ನೀರು, ರೇಷನ್ ಎಲ್ಲ ಜಾಸ್ತಿ ಆಗೈತೆ. ಪೆಟ್ರೋಲು, ಡೀಸೆಲ್ 1, 2 ಅಚ್ಚೆ ದಿನ ಎಲ್ಲಿ ಬಂತು? ಕಿರಣ್ ಕುಮಾರ್ ಅವರು ಈ ತಾಲೂಕಲ್ಲಿ BJP ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಕೂಡ ಮಾಧುಸ್ವಾಮಿ ಅವರು ಬರ್ತಾರೆ ಅಂತ ಅನ್ನೋ ಕಾರಣಕ್ಕೆ 5 ವರ್ಷ ತಮ್ಮ ರಾಜಕೀಯ ಜೀವನವನ್ನ ಬಿಟ್ಕೊಟ್ಟಿದ್ದಾರೆ. ಅವರು ರಾಜಕೀಯ ಜೀವನವನ್ನ ಬಿಟ್ಕೊಟ್ಟು ಮಾಧುಸ್ವಾಮಿ ಅವರು ಶಾಸಕರಾಗಿ ಮಂತ್ರಿ ಆದ್ರು. ಇವತ್ತು ಅವರು ನಮ್ಮ ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಿಲ್ಲ. ಹಾಗಾಗಿ ಅವರು ಬೇಸತ್ತು ಇವತ್ತು ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಾಂಗ್ರೆಸ್ನ ಅಲೆ ಚಿಕ್ಕನಾಯಕನಹಳ್ಳಿ ತುಂಬಾ ಚೆನ್ನಾಗಿದೆ. ಈ ಬಾರಿ 100ಕ್ಕೆ 100% KS ಕಿರಣ್ ಕುಮಾರ್ ಅವರು ಗೆಲ್ತಾರೆ. ಏನು ಸ್ಪಂದಿಸಿಲ್ಲ ಸರ್. ಸಚಿವರನ್ನಾಗಿ ಮಾಡಿದ್ಕೆ ಏನು ಪ್ರಯೋಜನ ಇಲ್ಲ ಅವ್ರಿಗೆ. ಅವ್ರೊಂದು ಮಾದರಿಯನ್ನಾಗಿ ಮಾಡ್ಬೋದಾಯ್ತು. ಚಿಕ್ಕನಾಯಕನಹಳ್ಳಿ ತಾಲೂಕನ್ನ ಸಚಿವರನ್ನಾಗಿ ಮಾಡಿದ್ವಿ, ಅವ್ರನ್ನ ಏನು ಪ್ರಯೋಜನ ಮಾಡಿಲ್ಲ. ಸಾಕಷ್ಟು ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಒಂದು ಕಾಲೇಜ್ ತಗೊಂಡ್ಬಂದಿಲ್ಲ, ಒಂದು ಒಳ್ಳೆ ಸ್ಕೂಲ್ ತಗೊಂಡ್ ಬಂದಿಲ್ಲ, ಒಂದು ಗಾರ್ಮೆಂಟ್ಸ್ ತಂದಿಲ್ಲ, ಏನು ಅಭಿವೃದ್ಧಿ ಮಾಡಿಲ್ಲ ಸರ್. ಹಂಗಾಗಿ ಈ ಸತಿ ಸುರೇಶ್ ಬಾಬು ಭಾರಿ ಬಹುಮತದಿಂದ ಗೆಲ್ತಾರೆ ಸರ್.
ಇಡೀ ದೇಶಕ್ಕೆ ಹೇಳುವಷ್ಟು ಶಕ್ತಿ ಇದ್ದಾಗ ಸ್ವಲ್ಪ ಯಾರಿಗಾರು ಒಂದು ಮಾತನ್ನ ಬೈಯುವಂತ ಶಕ್ತಿನೂ ಅವ್ರು ಪಡ್ಕೊಂಡಾರೆ. ಅದನ್ನ ಹೇಳ್ಬೇಕಂತದ್ದು ನಾವು ಜನ ಅರ್ಥ ಮಾಡ್ಕೋಬೇಕು. ತಪ್ಪಾದ್ರು ಅಷ್ಟೊಂದು ಏನು ಒಂಚೂರು ಬಾರಿ ತಿಳ್ಕೊಂಡಂಗೆ ಮಾತಾಡ್ತಾನೆ ಅಂತ ಅಂತೀವಿ ನಾವು. ಸ್ವಲ್ಪ ಮಾತಾಡೋಣ. ಇಷ್ಟೊಂದು ವಿದ್ಯೆ ತಿಳ್ಕೊಂಡ್ರವ್ರಿಗೆ ಅಷ್ಟು ಇಲ್ದಿದ್ರೆ ಅದು ಗೌರವ ಇರಲ್ಲ. ಅದರಿಂದ ಇರಲೇಬೇಕು. ಈ ತಾಲೂಕಿನ ಜನನ ಸ್ವಲ್ಪ ಬದಲಾವಣೆ ತರ ಅಂತ ವ್ಯವಸ್ಥೆ ಮಾಡ್ಲೇಬೇಕು. ಬದಲಾವಣೆ ಜಗದ ನಿಯಮ. ಈ ತಾಲೂಕಿನಾಗ ಇರ್ತಕ್ಕಂಥವ್ರು ಬಹಳ ಹಿಂದುಳಿದ ವರ್ಗದಿವಿ, ತಿಳಿದಿರದಿವಿ, ಅಲ್ಪ ತಿಳ್ಕೊಂಡೆ ಬಹಳ ಗರ್ವನಂಗೆ ಮಾತಾಡ್ತಾರೆ. ಅಂತವ್ರಿಗೂ ಸ್ವಲ್ಪ ಆದಿತ್ಯನಲ್ಲೇ ಉತ್ತರ ಹೇಳ್ಬೇಕು. ಹಂಗೆ ಹೇಳಂಗಂದ್ರೆ ಯಾರು ಉತ್ತರಕ್ಕೆ ಹೋಗ್ತಾರ? ಅವ್ರು ಬೆಂಕಿ ಆದ್ರೆ ಯಾರು ಹೋಗ್ತಾರೆ? ಇದಾರೆ ಅವ್ರ ನೀರಿನ ಅಂಶನೂ ಐತೆ, ಬೆಂಕಿ ಅಂಶನೂ ಐತೆ, ಸುಡಾಂಶನೂ ಐತೆ, ಸರ್ಮಾಡಾಂಶ ಐತೆ, ಎಲ್ಲರೂ ಉದ್ಬಸ್ತ ಗಿಡ ಅಂಶನೂ ಐತೆ ಅವ್ರದ್ದು. ಅದರಿಂದ ಅದನ್ನ ಕಂಡ್ರೆ ಬೇರೆ ಜನಕ್ಕೆ ಆಗಲ್ಲ. ಅದನ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ ಬೇರೆಯವರು. ಹಂಗಂದ್ರು ಹಿಂಗಂದ್ರು ಅಂತ. ಹೌದು ಮಾಡ್ಕೊಂತಾರೆ. ಅದಕ್ಕೆಲ್ಲ ಉತ್ತರ ಹೇಳಿವೆ. ಗೆಲ್ಸಿದೀವಿ. ತಾಲೂಕಿನ ಅಭಿವೃದ್ಧಿ ಆಗಿದೆ. ಜನ ಈಗ ಅರ್ಥ ಮಾಡ್ಕೊಂಬಿಟ್ಟಾರೆ. ಎಲ್ಲಿ ಬೈತಾರೋ ಅವ್ರ ತಲೆ ಸ್ವಲ್ಪ ಇರೋದು ಏನಾದ್ರು ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇವರೆಲ್ಲ ಅಕ್ಕೈನ ಆಟ ಆಡೋರಲ್ಲ ಇಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ಅಕ್ಕೈನ ಆಡೋದ್ರಿಂದ ಏನು ಪ್ರಯೋಜನ ಇಲ್ಲ. ವರ್ಷವಲ್ಲ ಅದೇ ಎಲ್ಲಿದ್ರು ಡ್ಯಾನ್ಸ್ ಆಡೋದು, ನಾಟಕ ಆಡಿಸೋದು, ಇದ್ರಲ್ಲೇ ತೃಪ್ತಿ ಆಗ್ಬಿಡ್ತಾರೆ. ಅದು ನಮ್ಮ ಅಭಿವೃದ್ಧಿ ಆಗಲ್ಲ. ಅದರಿಂದ ಈ ಸತಿ ನಮಗೆ ವಿಜಯಮಾಲೆ ಸಿಗುತ್ತೆ. ಇನ್ನೂ 5 ವರ್ಷದ ಯಥೇಚ್ಛವಾಗಿ ಕೆಲಸ ಆಗತ್ತೆ. ಆಮೇಲೆ ಅವರು ಇಲ್ಲಿ ತಿರುಗಾಡೋದು ಬೇಕಲ್ಲ, ಬೇರೆ ಓಡಾಡ್ತಾರಲ್ಲ, ಹಂಗೆ ಕ್ಷೇತ್ರ ಬಿಟ್ಟು ಹೊರಗಡೆ ಇರ್ತಕ್ಕಂಥದ್ದು ಸತ್ಯ. ಇವರು ಅಧಿಕಾರದಲ್ಲಿದ್ದಂತ ಸಮಯದಲ್ಲಿ ಚಿಕ್ಕನಾಯಕನಹಳ್ಳಿ ಮರ್ತ್ಬಿಟ್ಟು ಬರೀ ಬೆಂಗಳೂರಲ್ಲಿ ಕಾಲ ಕಳೆದು ಎಲ್ಲೆಲ್ಲಿಗೂ ಬೆಂಗಳೂರಲ್ಲಿ ಕಾಲ ಕಳೆದವ್ರೆ. ಅದನ್ನೆಲ್ಲ ಜನನೂ ನೋಡಿದ್ದಾರೆ. ಅದಕ್ಕೋಸ್ಕರನೇ ಅವರು ತಿರಸ್ಕರಿಸಿದ್ದು ಆಗಿದೆ. ಇವರು ನಮ್ಮ ಜೆ.ಸಿ. ಮಾಧುಸ್ವಾಮಿ ಅವರು ಸುಮಾರು ಸಾವಿರಾರು ಕೋಟಿ ತಂದು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಕೆಲಸ ಮಾಡಿದ್ದಾರೆ. ಅದರಿಂದ ಜನತೆ ಸಂಪೂರ್ಣವಾಗಿ ಬೆಂಬಲಿಸಿ ಈ ಸಲ ಸುಮಾರು ಒಂದು 25,000 ಹೆಚ್ಚಿನ ಲೀಡಲ್ಲಿ ಗೆಲ್ಲಿಸ್ತಾರೆ ಅಂತ ನಂಬಲ್ಲ. ಈ ಏನ್ ಚಿಕ್ಕನಾಯಕನಹಳ್ಳಿ ಸನ್ಮಾನ ಜೆ.ಸಿ. ಮಾಧುಸ್ವಾಮಿ ಅವರು ಇಡೀ ರಾಜ್ಯಕ್ಕೆ ಜ್ಞಾನವಂತರು ಇದು ಅಂತ ಜನ ಎಲ್ಲ ರೂಪಿಸ್ಬಿಟ್ಟವ್ರೆ. ಜನ ಮನಸ್ಸಲ್ಲೆಲ್ಲ ಜನ ಗೆದ್ದು ಬಿಟ್ಟವ್ರೆ. ಸದನ ಪಟು ಆಗಿರ್ಬೋದು, ಅಭಿವೃದ್ಧಿ ಸದನ ಪಟು ಒಂದಾಗಿರ್ಬೋದು, ಬಡವ್ರ ಬಗ್ಗೆ ಏಳಿಗೆಗೆ ಇರ್ಬೋದು, ಅವ್ರು ವೈಯಕ್ತಿಕ ಕಾರಣಕ್ಕೆ ಈಗ ನೀವ್ ಹೇಳಿದ್ರಿ ಕೋವಿಡ್ ಅಲ್ಲಿ ಯಾರಿಗ 100 ಜನ ಕೊಟ್ಟು ಆ ತರ ಅವರು ಬಿಂಬಿಸ್ಕೊಳಲ್ಲ. ವೈಯಕ್ತಿಕವಾಗಿ ಎಲ್ಲ ಬಡವ್ರ ಬಗ್ಗರಿಗೆ SC ST ಆಗಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಅನುಕೂಲ ಆಗಲಿ ಅಂತ ಅಭಿವೃದ್ಧಿ ಮಾಡಿರ್ತಾರೆ. ಆದ್ರಿಂದ ಅಭಿವೃದ್ಧಿ ಜನ ಮನದಂಡ ಗೆದ್ದು ಬಿಟ್ಟವ್ರೆ. ಅವ್ರಿಗೇನು 13ನೇ ತಾರೀಕು ರಿಸಲ್ಟ್ ಕೊಡೋದು ಹೊಂದಿರೋದು. ಅದರಿಂದ ಸನ್ಮಾನ್ಯ ಜೆ.ಸಿ. ಮಾಧುಸ್ವಾಮಿಗೆ ಯಾವುದು JDS ಫೈಟ್ ಇಲ್ಲ, ಕಾಂಗ್ರೆಸ್ ಫೈಟ್ ಇಲ್ಲ. ಸುಮಾರು ಒಂದು 30,000 ಲೀಡರ್ ಗೆಲ್ತಾರೆ. ಅವರು 85,000 ಓಟ ತಾಂಡು ಅವ್ರು ಗೆದ್ದೇ ಗೆಲ್ತಾರೆ. ಆಗಿರುವ ಕೆಲಸಗಳು, ಮುಂದೆ ಆಗ್ಬೇಕಾಗಿರುವಂತಹ ಕೆಲಸಗಳು, ಈಗಿರುವಂತಹ ಶಾಸಕರು, ಮುಂದೆ ಬರುವಂತಹ ಶಾಸಕರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರು ಜನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಚಿಕ್ಕನಾಯಕನಹಳ್ಳಿ.